ಚಿಕನ್ ಪಾಪ್ಕಾರ್ನ್ ಡ್ರೈ ಮ್ಯಾಂಗೋ ಪೌಡರ್ ಅಂತ ಹೇಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಳ್ತೀನಿ. ಇವತ್ತು ಫಸ್ಟ್ ಟೈಮ್ ನಾನು ಚಿಕನ್ ಪಾಪ್ಕಾರ್ನ್ ಟ್ರೈ ಮಾಡ್ತಾ ಇದ್ದೀನಿ. ಆಯುಷ್ ಅವ್ರಿಗೆ ಬೈಕೆ ಆಗ್ಬಿಟ್ಟಿದೆ. ಮೊನ್ನೆ KFC ಚಿಕನ್ ಪಾಪ್ಕಾರ್ನ್ ತರಿಸಿದೆ. ಚೆನ್ನಾಗಿ ತಿಂದ್ರು. ತಿಂದಾದ್ಮೇಲೆ ಮತ್ತೆ ಅದನ್ನ ಒಂದ್ಸಲಿ ಮನೇಲಿ ಮಾಡ್ಕೊಡು ಚೆನ್ನಾಗಿದೆ ಅಂತ ಹೇಳಿ. ಮಾತಾಡಿ ಏನಾದ್ರು. ನಿಮ್ಗೆ ಬೈಕ್ ಆಗಿರೋದೇ ನೀವು ಮಾತಾಡ್ಬೇಕಲ್ಲ. ಆಕ್ಚುಲಿ ನನ್ಗಿನ್ ಜಾಸ್ತಿ ಮಾತಾಡ್ತಾ ಇದ್ದಾನೆ ವಿಡಿಯೋದಲ್ಲಿ. ಇವತ್ತೇನೋ ಬರೀ ಹಿಂಗಂತ ಇದ್ದಾರೆ. ಅವ್ರಿಗೆ ಎಷ್ಟು ಅರ್ಜೆಂಟ್ ಆಗ್ಬಿಟ್ಟಿದೆ ಅಂದ್ರೆ ಈಗ ಮಾಡಿ ತಿನ್ಬಿಡ್ಬೇಕು, ಅದಕ್ಕೆ ಮಾತೇ ಬರ್ತಲ್ಲ ಅಲ್ವಾ. ಎಷ್ಟು ಹಿಂಸೆ ಕೊಡ್ತಾ ಇದ್ರೆ ಬಾ ಮಾಡೋಣ. ಅವ್ನಿಗೆ ಏನಾದ್ರು ಈ ತರ ಮಾಡ್ತಾ ಇದೀನಿ ಅಂದಾಗ, ಅದ್ರಲ್ಲಿ ಹೊಸದಾಗಿ ಏನಾದ್ರು ಮಾಡ್ತಾ ಇದೀನಿ ಅಂದಾಗ ಅದನ್ನ ಟೇಸ್ಟ್ ಮಾಡ್ಬೇಕು. ಅಲ್ಲಿವರೆಗೂ ಸಮಾಧಾನ ಇರೋದಿಲ್ಲ ಅಲ್ವಾ ಆಯುಷ್. ಹಾಗೆ ಅದ್ರ ಜೊತೆ ಸ್ವಲ್ಪ ಫ್ರೈಡ್ ರೈಸ್ ನ ಮಾಡೋಣ ಅನ್ಕೊಂಡಿದ್ದೀನಿ. ಅಂದ್ರೆ ಚಿಕನ್ ಫ್ರೈಡ್ ರೈಸ್ ನ ಹೇಗೂ ಇದಕ್ಕೆಲ್ಲ ಮ್ಯಾರಿನೇಟ್ ಮಾಡಿರ್ತೀನಲ್ಲ, ಅದರಲ್ಲೇ ಸ್ವಲ್ಪ ಚಿಕನ್ ತಗೊಂಡು ಚಿಕನ್ ಫ್ರೈಡ್ ರೈಸ್ ಕೂಡ ಮಾಡ್ತೀನಿ. ವಿಡಿಯೋ ಏನಾದರೂ ತುಂಬಾ ಲಾಂಗ್ ಆಯ್ತು ಅಂತ ಹೇಳಿದ್ರೆ ಇವತ್ತು ಬರೀ ಈ ವಿಡಿಯೋದಲ್ಲಿ ಬರೀ ಚಿಕನ್ ಪಾಪ್ಕಾರ್ನ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಫ್ರೈಡ್ ರೈಸ್ ನ ತೋರಿಸ್ತೀನಿ. ಇಲ್ಲ ಅಂದ್ರೆ 2 ರೆಸಿಪಿನೂ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳು ಇರಲಿಲ್ಲ ಮನೇಲಿ, ಅದಕ್ಕೆ ಜೆಪ್ಟೋ ಇಂದೆಲ್ಲ ಆರ್ಡರ್ ಮಾಡಿದ್ದೀನಿ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಈಗ ಚಿಕನ್ ಪಾಪ್ಕಾರ್ನ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಆಯುಷ್ ಅವರೇ ತೆಗಿಬೇಕಂತೆ. ಅದೇನು ಬೈಕೆ ಆಗಿದೆ, ಅದೇನು ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ಎಲ್ಲ ಐಟಮ್ ಅವನಿಗೆ ತೆಗೆ ತರಿಸ್ಬೇಕಂತೆ. ಇದು ಅಷ್ಟೇ ಮನೇಲಿ ಇರ್ಲಿಲ್ಲ. ಫ್ರೈಡ್ ರೈಸು, ಚಿಕನ್ ರೋಲು, ಮತ್ತೆ ಈ ತರ ಪಾಪ್ಕಾರ್ನು, ಸ್ನ್ಯಾಕ್ಸ್ ರೆಸಿಪೀಸ್ಗೆಲ್ಲ ಹೆಂಗೋ ಯೂಸ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ತರಿಸ್ದೆ. ಇದು ಬಂದು 60 rupees. ಇದು ಬಂದು ಡ್ರೈ ಮ್ಯಾಂಗೋ ಪೌಡ್ರು. ಇದು ಅಷ್ಟೇ ನೀವು ಇದಕ್ಕೆ ಮಾತ್ರ ಅಂತಲ್ಲ, ಬೇರೆ ಸ್ನ್ಯಾಕ್ಸ್ಗೆಲ್ಲದಲ್ಲೂ ಕೂಡ ಇದನ್ನ ಸ್ನ್ಯಾಕ್ಸ್ ಅಂತೇಳಿ ಸಾರಿ ಚಾಟ್ಸ್ ಐಟಮ್ಸ್ಗೆಲ್ಲ ಅಂದ್ರೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇದು ಫ್ರೈಡ್ ರೈಸ್ ಒಂದು ಸ್ವಲ್ಪ ಬೇಕಾಗಿತ್ತು. ತೆಗ್ಬಿಡಲ್ಲ ಇದು ಫ್ರೂಟ್ಸ್ ಇರಲಿಲ್ಲ, ಸ್ವಲ್ಪ ಹಾಗೆ ಕಾಣಿಸ್ತಾನೆ ಇಲ್ಲ ವಿಡಿಯೋ. ದೊಡ್ಡದಿದೆ ಕ್ಯಾರೆಟ್. ಇದೇನು ಇಷ್ಟು ದೊಡ್ಡದಿದೆ ಕ್ಯಾರೆಟ್? ನೋಡಿ ಎಷ್ಟು ದೊಡ್ಡದಿದೆ. ತೆಗಿ ಬೇಗ ಟೈಮ್ ಆಗುತ್ತೆ. ಸ್ಪ್ರಿಂಗ್ ಆನಿಯನ್ ಅಷ್ಟೇ. ಇದಕ್ಕೆ 70 rupees ಏನೋ ಬರುತ್ತೆ. ತೆಗಿ ಬೇಗ ಫಾಸ್ಟ್ ಆಗಿ. ಮೊದಲು ಪೆರಿ ಮಸಾಲಾನ ರೆಡಿ ಮಾಡ್ಕೋಬೇಕು. ಅಂದ್ರೆ ಅದು ಎಲ್ಲ ಆದ್ಮೇಲೆ ಲಾಸ್ಟ್ ನಾವು ಪೌಡರ್ ಹಾಕ್ತೀವಲ್ಲ ಅದು, ಮತ್ತೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಅದನ್ನ ಪೆರಿ ಮಸಾಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲನೂ ಕೂಡ ಪ್ಯಾಕೆಟೇ ತೋರಿಸ್ತಾ ಇದ್ದೀನಿ, ಏನಕ್ಕೆ ನಿಮಗೂ ಕೂಡ ತಗೊಳ್ಳೋದಕ್ಕೆ ಈಸಿ ಆಗಲಿ ಅಂತೇಳಿ. ಇದು ಬಂದು ಡ್ರೈ ಮ್ಯಾಂಗೋ ಪೌಡರ್ ಅಂತ ಹೇಳಿ ನಿಮಗೆ 3 ಬಿಗ್ ಬಜಾರ್ ಏನಾದ್ರು ಸೂಪರ್ ಮಾರ್ಕೆಟಲ್ಲೆಲ್ಲನೂ ಕೂಡ ಇದು ಸಿಗುತ್ತೆ. ಇದು 1 ಸ್ಪೂನು. ಮಾಡ್ಕೊಳ್ಳೋದು 1 ಸ್ಪೂನ್ ಆಗ್ತದೆ. ಎಷ್ಟು ಗಾರ್ಲಿಕ್ ಪೌಡರ್ ಹಾಕೊಳ್ತಾ ಇದ್ದೀನಿ. ನೋಡಿ ಇದು ಈ ಥರ ಇರುತ್ತೆ, ಕಾಣಿಸ್ತಾ ಇದೆಯಲ್ವಾ ಗಾರ್ಲಿಕ್ ಪೌಡರ್. ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೊಳ್ತೀನಿ, ಮಾಡಿ ಎತ್ತಿಟ್ಕೊಂಡ್ರೆ ಬೇರೆ ಥರದಕ್ಕೆಲ್ಲ ಯೂಸ್ ಆಗುತ್ತೆ. 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಆನಿಯನ್ ಪೌಡರು. ಇದು ಅಷ್ಟೇನೆ ಸೂಪರ್ ಮಾರ್ಕೆಟ್ ಇದೆ, ಅದರಲ್ಲೂ ಕೂಡ ಸಿಗುತ್ತೆ. ನಾನು ಹೇಗಿದ್ರು ಬಾಕ್ಸ್ ಹಾಕಿರ್ಲಿಲ್ವಲ್ಲ, ಜೊತೆಗೆ ನಿಮ್ಗೆ ತೋರಿಸ್ದಂಗಾಗುತ್ತೆ ಅಂದ್ಬಿಟ್ಟು ನನಗೆ ತೋರಿಸ್ತಾ ಇರೋದು ಅಷ್ಟೇ. ಈ ಥರ ಇರುತ್ತೆ. ಇದು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಪಿಜ್ಜಾ ಆರ್ಗ್ಯಾನೋ ಅಂತೇಳಿ ಈ ಥರ ಎಲ್ಲ ಟ್ರೈ ಮಾಡ್ಬೇಕಂದಾಗ ಈ ಥರ ಎಲ್ಲ ಐಟಮ್ಸ್, ಎಷ್ಟು ಐಟಮ್ಸ್ಗಳು ಡೈಲಿ ಅಡುಗೆ ಮಾಡಿದ್ರು ಕೂಡ ಎಷ್ಟು ಐಟಮ್ಸ್ಗಳೇ ಗೊತ್ತಿರೋದಿಲ್ಲ ನಮಗೆ. ಈ ಥರ ಪ್ಯಾಕೆಟ್ಸ್ ಇದೆ. ಇದು ಇದಕ್ಕೆ ಹಾಕ್ಬೇಕಲ್ವಾ? ಎಲ್ಲಾ ತರ ಮಸಾಲೆಗಳು ಇದೆ ನೋಡಿ, ಕಾಣಿಸ್ತಾ ಇದೆಯಾ? 1 ಸ್ಪೂನ್ ಇಲ್ಲ, ಅದು ಒಂದು ಸ್ವಲ್ಪ ಹಾಕು. ಸಾಕು, ತುಂಬಾ ಜಾಸ್ತಿ ಅನ್ಸಲ್ವಾ? 1 ಸ್ಪೂನ್ ಇಂತ ಸ್ವಲ್ಪ ಕಡಿಮೆನೇ ಇದೆ, ಬಟ್ ನೋಡ್ಕೊಳ್ಳೋಣ. ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನಾವು ಪೌಡರ್ ಹಾಕ್ತೀವಲ್ಲ, ಅದು ಬೇಕಾದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಶುಗರ್ 1 ಸ್ಪೂನು.
ನೆಕ್ಸ್ಟು ಸಾಲ್ಟು, ಇದು 1 ಸ್ಪೂನು. ಪೆಪ್ಪರ್ ಪೌಡ್ರ್ ಒಂದು 1/2 ಸಾಕು, ಯಾಕಂದರೆ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕಿದ್ದೀವಲ್ಲ, ಒಂದು 1/2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್, ಒಂದು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಪೀಸಸ್ಸು ಈ ಥರ ಚಿಕ್ಕ ಚಿಕ್ಕದೇ ಇರಬೇಕು, ತುಂಬ ದಪ್ಪ ಇದ್ದರೆ ಅದು ಪಾಪ್ಕಾರ್ನ್ ಥರ ಇರೋದಿಲ್ಲ. ಇಷ್ಟಿದ್ರೆ ಸಾಕು. ನಾನಿಲ್ಲಿ 3/4 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಪೆರಿ ಪೆರಿ ಮಸಾಲ ಒಂದು 2ರಿಂದ 2.5 ಸ್ಪೂನಷ್ಟು, ಹಾಗೆ 2 ಸ್ಪೂನಷ್ಟು ವಿನಿಗರು. ಈ ಮಸಾಲೆ ಎಲ್ಲ ಹಾಕಿರೋದು ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ, ಹಾಗಾಗಿ ಎಲ್ಲನೂ ಕೂಡ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಪೆರಿ ಪೆರಿ ಮಸಾಲದಲ್ಲಿ ಉಪ್ಪಿರುತ್ತೆ, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಒಂದು 250 ಗ್ರಾಮ್ ಅಷ್ಟು ಮೈದಾ ಹಿಟ್ಟು, ಒಂದು 1/4 ಸ್ಪೂನಷ್ಟು ಉಪ್ಪು, ಎರಡನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ದೊಡ್ಡ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಕೋಲ್ಡ್ ವಾಟರ್ನು ಸಹ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ನಾವೇನು ಮೈದಾ ಹಾಗೆ ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಅದರಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಪ್ರೆಸ್ ಮಾಡಿ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು, ಆವಾಗ ಮೇಲ್ಗಡೆ ಕೋಟಿಂಗ್ ರೀತಿ ಆದರೆ ಅದು ಕಬಾಬ್ ರೀತಿ ಬರುತ್ತೆ. ಜಸ್ಟ್ ಹಿಟ್ಟೆಲ್ಲ ಅಂಟ್ಕೊಳ್ಳೋ ರೀತಿ ಅದನ್ನು ಮಿಕ್ಸ್ ಮಾಡಿ ಒಂದು ಜಾಲರಿಯಿಂದ ಎಕ್ಸ್ಟ್ರಾ ಏನು ಇಟ್ಟಿದೆ ಅದೆಲ್ಲನೂ ಕೂಡ ಕೆಳಗಡೆ ಪ್ಲೇಟ್ಗೆ ಬರೋ ರೀತಿ ಈ ರೀತಿ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಏನಿಟ್ಟಿದೆ ಅದೆಲ್ಲನೂ ಹೋದ್ಮೇಲೆ ಕೋಲ್ಡ್ ವಾಟರಲ್ಲಿ ಒಂದ್ಸಲಿ ಈ ರೀತಿ ಒದ್ದೆ ಆಗಬೇಕು ಅಷ್ಟೇ. ಚಿಕನು ತುಂಬ ನೆನೆಸೋಂಥ ಅವಶ್ಯಕತೆ ಏನಿಲ್ಲ. ಒದ್ದೆ ಆದಮೇಲೆ ಅದನ್ನು ತೆಗೆದು ರಿಟರ್ನ್ ಮೈದಾ ಹಿಟ್ಟಿಗೆ ನಾವು ಆಗಲೇ ಯಾವ ರೀತಿ ಮಾಡಿದೋ ಅದೇ ರೀತಿ ಒಂದ್ಸಲಿ ಮಾಡ್ಕೊಳ್ಬೇಕು. ಈಗಲೂ ಕೂಡ ಚಿಕನ್ನ ತುಂಬ ಪ್ರೆಸ್ ಮಾಡಿ ನಾವು ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಹಿಟ್ಟೆಲ್ಲನೂ ಕೂಡ ಚಿಕನ್ಗೆ ಅಂಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಬಿಡಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚಿಕನ್ ಪೀಸ್ಗಳು ಕೂಡ ಆದಷ್ಟು ಚಿಕ್ಕ ಚಿಕ್ಕದಾಗೇ ಇರಬೇಕು, ಆವಾಗ ಮಾತ್ರ ಅದು ಪಾಪ್ಕಾರ್ನ್ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲ ಅಂತೇಳಿದ್ರೆ ಸಾಫ್ಟ್ ಆಗಿಬಿಡುತ್ತೆ. ಹಾಗೆ ಪಾಪ್ಕಾರ್ನ್ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ನೇ ತೊಗೊಳ್ಬೇಕು. ಬೋನ್ಲೆಸ್ ಇದ್ದರೆ ಮಾತ್ರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಶಾಪಿಂದ ತೆಗೆದಾಗ ಸ್ವಲ್ಪ ಏನಾದ್ರು ದಪ್ಪ ಪೀಸ್ ಇದ್ದರೆ ಮನೇಲೆ ಕಟ್ ಮಾಡಿಕೊಂಡು ಅದಾದಮೇಲೆ ಪಾಪ್ಕಾರ್ನ್ಗೆ ರೆಡಿ ಮಾಡ್ಕೊಳ್ಳಿ. ಪೀಸ್ ದಪ್ಪ ಇದ್ದರೆ ಖಂಡಿತವಾಗ್ಲೂ ಅದು ಪಾಪ್ಕಾರ್ನ್ ರೀತಿ ಕ್ರಿಸ್ಪಿಯಾಗಿ ಬರೋದಿಲ್ಲ. 2 ಸಲ ಮೈದಾ ಹಿಟ್ಟಲ್ಲಿ ನಾವು ಚಿಕನ್ನ ಮಿಕ್ಸ್ ಮಾಡಿ ತೆಗೆದ್ಮೇಲೆ ಮೇಲ್ಗಡೆ ಕೋಟಿಂಗು ಈ ರೀತಿ ಬರಬೇಕು. ಈ ರೀತಿ ಇದ್ದರೆ ಮಾತ್ರ ಪಾಪ್ಕಾರ್ನು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒದ್ದೆ ರೀತಿ ಹಿಟ್ಟೆಲ್ಲ ಜಾಸ್ತಿ ಅಂಟ್ಕೊಂಡಿದ್ರೆ ಅದು ಪಾಪ್ಕಾರ್ನ್ ರೀತಿ ಅಥವಾ ಕ್ರಿಸ್ಪಿಯಾಗಿ ಅದು ಬರೋದಿಲ್ಲ. ಈಗ ಇದೇ ರೀತಿ ಎಲ್ಲ ಚಿಕನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಚಿಕನ್ನ ತೊಗೊಂಡು ಈ ರೀತಿ ಮಾಡ್ಕೊಳ್ಬೇಕು. ಕಬಾಬ್ ಥರ ನಾವು ಒಟ್ಟಿಗೆ ಕಲಿಸ್ತೀವಿ ಅಂತೆಲ್ಲ ಹೋಗಬಾರ್ದು. ಒಟ್ಟಿಗೆ ಕಲಿಸಿದ್ರೆ ತುಂಬ ಒದ್ದೆ ರೀತಿಯಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಆದಷ್ಟು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು, ಸ್ಲಿಮ್ಮಿಂದ ಮೀಡಿಯಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಸ್ಲಿಮ್ಮಿಂದ ಮೀಡಿಯಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ. ಒಂದನ್ನಾಗಿ ನೋಡ್ಕೊಳ್ಳಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಷ್ಟು ಬೇಯೋದಿಲ್ಲ ಎಲ್ಲ ಪೀಸ್ ಒಟ್ಟಿಗೆ ಹಾಕೊಂಡ್ರೆ ಸಾಕು. ಇದಿಷ್ಟು ಹಾಕೊಂಡ್ರೆ ಓಕೆ. ನಿಜವಾಗ್ಲೂ ಈ ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ ಪೇಷನ್ಸು ಹಾಗೆ ಟೈಮು ಎರಡನ್ನೂ ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕಂದರೆ ನಾವು ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪನೇ ಚಿಕನ್ ತೊಗೊಂಡು ಟೈಮ್ ಕೊಟ್ಟು ಮಿಕ್ಸ್ ಮಾಡಬೇಕು. ಅದೇ ರೀತಿ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಒಟ್ಟಿಗೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಫ್ರೈ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ವರೆಗೂ ಇಟ್ಕೊಂಡು ಈಕ್ವಲಾಗಿ ಎಲ್ಲನೂ ಕೂಡ ಕ್ರಿಸ್ಪಿ ಆಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಪೆರಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಪ್ಯಾಕೆಟ್ ಅಂದರೆ ಸ್ಮಾಲ್ ಪ್ಯಾಕೆಟ್ ಇತ್ತಲ್ಲ ಅದು ಪಿಜ್ಜಾ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ.
ಮಸಾಲ ಎಷ್ಟು ಬೇಕು ನಿಮಗೆ ತಿನ್ನೋದಕ್ಕೆ ಮಸಾಲ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ ಮೀಡಿಯಮ್ ಬೇಕು ಅಂತ ಹೇಳಿದ್ರೆ 1 ಸ್ಪೂನ್ ಹಾಕಿದ್ರೆ ಸಾಕು. ಅಂದರೆ ನಾನು 3/4 kg ಚಿಕನ್ಗೆ ಹೇಳ್ತಾ ಇರೋದು. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ನೋಡಿಕೊಂಡು ಅಷ್ಟು ಮಸಾಲನ ಹಾಕ್ಕೊಳ್ಬೋದು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ಮಾಡಿರೋದು ಅಂತಲೇ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ ಕೇಸ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ತಿಂದಮೇಲಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು. ಮನೇಲಿ ಏನಾದ್ರು ಮಕ್ಕಳಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗ್ಲೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.